ಸೊ ಇವತ್ತಿನ ಸೆಷನ್ ಸ್ಟಾರ್ಟ್ ಅಂತ ಮುಂಚೆ ಒಂದ್ಸಲ ನಾವು ಲಾಸ್ಟ್ ಕ್ಲಾಸ್ ಏನು ಡಿಸ್ಕಸ್ ಮಾಡಿದ್ವಿ ಅದನ್ನ ರಿಕಾಲ್ ಮಾಡ್ಬಿಡ್ತೀನಿ. ಸೊ ನಾವೇನು ಟ್ರೈ ಮಾಡ್ತಾ ಇದ್ವಿ, ಫೇಸ್ ರೆಕಗ್ನಿಷನ್ ಬೇಸ್ಡ್ ಅಟೆಂಡೆನ್ಸ್ ಸಿಸ್ಟಮ್ ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ವಿ. ಸೊ ಈ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಫಸ್ಟ್ ಸ್ಟೆಪ್ ಏನು, ಡೇಟಾ ಕಲೆಕ್ಷನ್. ಅದಕ್ಕೆ ನಾವು ಪ್ರೋಗ್ರಾಮ್ ಬರೆದಿಟ್ಟಿದ್ದೀವಿ ಆಲ್ರೆಡಿ, ವಿಡಿಯೋ ಡೆಮೋ ಅಂತ ಒಂದು ಪ್ರೋಗ್ರಾಮ್ ಬರೆದಿದ್ವಿ. ಸೊ ಇಲ್ಲೇನು ಮಾಡ್ತಾ ಇದ್ವಿ, ಓಪನ್ ಸಿ ವಿ ಯೂಸ್ ಮಾಡ್ಕೊಂಡು ಕ್ಯಾಮ್ರಾನ ಲಾಂಚ್ ಮಾಡಿ ಸೊ ಡೇಟಾನೆಲ್ಲ ಕಲೆಕ್ಟ್ ಮಾಡಿ ಒಂದು ಫೋಲ್ಡರ್ 0, 1, 2 ಅನ್ನೋ ಫೋಲ್ಡರ್ ಒಳಗಡೆ ಎಲ್ಲದನ್ನು ಸೇವ್ ಮಾಡಿದ್ವಿ. ಇಷ್ಟು ಕೆಲಸ ಆಗಿತ್ತು ವಿಡಿಯೋ ಡೆಮೋ .py ಅಲ್ಲಿ. ಅದಾದ್ಮೇಲೆ ನಮ್ಮ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ, ನಾವು ಕಲೆಕ್ಟ್ ಮಾಡಿರೋ ಡೇಟಾದ್ದು ಫೀಚರ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಅದನ್ನ ಒಂದು ಲಿಸ್ಟ್ ಅಲ್ಲಿ ಹಾಕೊಂಡು ಆಮೇಲೆ ನಾವು ಮಾಡೆಲ್ ಅನ್ನ ಟ್ರೈನ್ ಮಾಡಬೇಕು. ಇದು ನಮ್ಮ ಏಮ್. ಸೊ ಅದಕ್ಕೆ ಏನ್ ಮಾಡಿದ್ವಿ, ಇನ್ನೊಂದು ಪ್ರೋಗ್ರಾಮ್ ಬರ್ದಿದ್ವಿ, train.py ಅಂತ ಒಂದು ಬರ್ದಿದ್ವಿ. ಸೊ ಫಸ್ಟ್ ಏನ್ ಮಾಡಿದೆ, train.py ಅಲ್ಲಿ ನಾನು ಏನ್ ಮಾಡಿದೆ, ಸ್ಕ್ರೀನ್ ವಿಸಿಬಲ್ ಇಲ್ಲ ಸರ್. ಸಾರಿ ಸ್ಕ್ರೀನ್ ಒಂದು ನಿಮಿಷ ಶೇರ್ ಆಗಿದೆಯಲ್ಲ ಕಾರ್ತಿಕ್, ಪ್ರಜ್ವಲ್, ನಿಮಗೆ ಸ್ಕ್ರೀನ್ ವಿಸಿಬಲ್ ಇದೆಯಾ ಇಲ್ವಾ? ಸರ್ ವಿಸಿಬಲ್ ಇದೆ. ಓಕೆ ಸಂಜಯ್, ಮೇ ಬಿ ನಿಮ್ದು ನೆಟ್ವರ್ಕ್ ಇಶ್ಯೂ ಆಗ್ತಿರ್ಬೇಕು ನೋಡಿ. ಸಂಜಯ್, ಅಲ್ಲ, ಅದು ಸುಮುಕ್ ಇನ್ಫೋಟೆಕ್ ಎಜುಕೇಶನ್ ಎಕ್ಸೆಲ್ ಅಂತ ತೋರಿಸ್ತಾ ಇದೆ. ಹೌದು, ಅದು ನಂದು ಕನೆಕ್ಟ್ ಆಗಿರೋದು. ವಿಜುವಲ್ ಸ್ಟುಡಿಯೋ ತೋರಿಸ್ತಿಲ್ಲ ಸರ್, ಮಾಮೂಲಿ ಈಗ ನೋಡ್ರೆ ಸ್ಕ್ರೀನ್ ವಿ ಇದೆ. ಎಸ್ ಕೋಡ್ ನಾನು ಓಪನ್ ಮಾಡಿದ್ದೀನಿ. ಪ್ರಜ್ವಲ್ ಕಾಣಿಸ್ತಿದ್ಯಾ ವಿ ಎಸ್ ಕೋಡ್? ಕಾರ್ತಿಕ್? ಎಸ್ ಸರ್, ಕಾಣಿಸ್ತಿದೆ ನೋಡಿ. ಸಂಜಯ್, ಇಲ್ಲ ಸರ್, ಇವಾಗ ಕಾಣಿಸ್ತಿಲ್ಲ ಸರ್. ಓಕೆ, ಮೊಬೈಲ್ ಅಲ್ಲಿ ಲಾಗಿನ್ ಆಗ್ತಿದೆ. ಕಾಣಿಸ್ತಿದೆ ಕಾಣಿಸ್ತಾ ಇದೆಯಾ? ಹಾ ಮೋಸ್ಟ್ಲಿ ನನಗೇನೋ ನಿಮ್ ನೆಟ್ವರ್ಕ್ ಏನೋ ಇಶ್ಯೂ ಇರ್ಬೋದು ಅನ್ಕೊಂತೀನಿ ಸಂಜಯ್. ಸರ್ ಮೊಬೈಲ್ ಅಲ್ಲೇ ಲಾಗಿನ್ ಆಗ್ತೀನಿ ಸರ್, ಇದನ್ನೆಲ್ಲ ಲ್ಯಾಪ್ಟಾಪ್ ಅಲ್ಲಿ ಮಾಡ್ತೀನಿ. ಓಕೆ, ನೋ ಪ್ರಾಬ್ಲಮ್. ಈ ಮೊಬೈಲ್ ಅಲ್ಲಿ ನಿಮಗೆ ವಿಸಿಬಲ್ ಇದೆಯಾ ಸ್ಕ್ರೀನ್? ಹಾ. ನೀವು ಒಂದ್ಸಲ ಕನ್ಫರ್ಮ್ ಮಾಡಿ, ನಾನು ಸ್ಟಾರ್ಟ್ ಮಾಡ್ತೀನಿ. ಹಾ ಸರ್, ಇವಾಗ ವಿಸಿಬಲ್. ಓಕೆ ಫೈನ್. ಸೊ ಲೆಟ್ ಅಸ್ ಸ್ಟಾರ್ಟ್. ಓಕೆ, ಸೊ train.py ಅಲ್ಲಿ ನಾವೇನ್ ಮಾಡ್ತಾ ಇದ್ವಿ ಪ್ರೋಗ್ರಾಮ್. ಸೊ ಲಿಸ್ಟ್ ಡೈರೆಕ್ಟರಿ ಅಂತ ಒಂದು ಫಂಕ್ಷನ್, ಅದನ್ನ ಏನಕ್ಕೆ ಯೂಸ್ ಮಾಡ್ತಾ ಇದ್ವಿ, ನಮ್ಮ ಫೋಲ್ಡರ್ ನ ಇಟರೇಟ್ ಮಾಡೋದಕ್ಕೆ. ಇಲ್ಲಿ ಡೇಟಾ ಸೆಟ್ ಅನ್ನೋದು ನಮ್ಮ ರೂಟ್ ಡೈರೆಕ್ಟರಿ ಅಥವಾ ಮೇನ್ ಫೋಲ್ಡರ್, ಅದರಲ್ಲಿ ಸಬ್ ಫೋಲ್ಡರ್ಸ್ ಇದೆ. ಸೊ ಈ ಔಟರ್ ಫಾರ್ ಲೂಪ್ ಏನ್ ಮಾಡ್ತಾ ಇತ್ತು, ಈ ಮೇನ್ ಫೋಲ್ಡರ್ ಅಲ್ಲಿರೋ ಒಂದೊಂದೇ ಫೋಲ್ಡರ್ ನ ಫೆಚ್ ಮಾಡಿಕೊಡ್ತಾ ಇತ್ತು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಆ ಫೋಲ್ಡರ್ ಅಲ್ಲಿರೋ ಫೈಲ್ಸ್ ನ ಆಕ್ಸೆಸ್ ಮಾಡೋದಕ್ಕೆ ಈ ಫಾರ್ ಲೂಪ್ ನ ಬರ್ದಿದ್ವಿ. ಸೊ ಅಲ್ಟಿಮೇಟ್ಲಿ ಈ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡಿದ್ರೆ ನಮ್ಗೆ ಏನಾಗ್ತಾ ಇತ್ತು, ನಮ್ಮ ಫೋಲ್ಡರ್ ಅಲ್ಲಿರೋ ಪ್ರತಿ ಫೈಲ್ ಅನ್ನು ನಾವು ಫೆಚ್ ಮಾಡ್ತಾ ಇದ್ವಿ. ಸೊ ಇದನ್ನೊಂದ್ಸಲ ರನ್ ಮಾಡ್ಬಿಡ್ತೀನಿ. ಇಲ್ಲೇ ಇದೆ ಔಟ್ಪುಟ್. ಓಕೆ, ಪೈಥಾನ್ train.py. ನೋಡಿ, ಇದೆಲ್ಲ ಏನ್ ನಂಬರ್ಸ್ ನಿಮಗೆ ಮ್ಯಾಟ್ರಿಕ್ಸ್ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಫೀಚರ್ಸ್, ಈ ಇಮೇಜ್ ಇಂದು ಫೀಚರ್ಸ್ ಇದು. ಸೊ ಫಸ್ಟ್ ಫೋಲ್ಡರ್ ಮುಗೀತು, ಈಗ ಸೆಕೆಂಡ್ ಫೋಲ್ಡರ್, ಥರ್ಡ್ ಫೋಲ್ಡರ್. ಓಕೆ, ಇದು ಬಂದಿತ್ತು ಔಟ್ಪುಟ್ ನಮಗೆ. ಓಕೆ, ಸೊ ಇವಾಗ ಏನ್ ಮಾಡ್ತೀನಿ, ನಾನು ಈ ಎರಡು ಲೈನ್ ಅನ್ನ ಕಮೆಂಟ್ ಮಾಡ್ತೀನಿ. ಇದ್ರದ್ದು ನೆಸೆಸಿಟಿ ಇಲ್ಲ ನನಗೆ, ಯಾಕಂದ್ರೆ ನನಗೆ ಕನ್ಫರ್ಮ್ ಆಯ್ತು ಮೆಸೇಜ್ ಎಲ್ಲ ಇಮೇಜ್ ಅನ್ನ ನಾವು ರೀಡ್ ಮಾಡ್ತಾ ಇದೀವಿ. ಸೊ ಇಮೇಜ್ ಒಳಗಡೆ ಅದ್ರ ಫೀಚರ್ಸ್ ಇದೆ. ಈ ವೇರಿಯೇಬಲ್ ಇಮೇಜ್ ಅಲ್ಲಿ ಫೀಚರ್ಸ್ ಅಂದ್ರೆ ಏನು ಇದೆ, ಈ ಮ್ಯಾಟ್ರಿಕ್ಸ್ ಹೆಂಗ್ ಕಾಣಿಸ್ತಿದೆಯಲ್ಲ ಇದು ಲೇಬಲ್ಸ್. ಕರೆಕ್ಟ್, ಅದು ಫೇಸ್ ಫೀಚರ್ಸ್ ಇದೆ. ಸೊ ಈಗ ನಾವೇನ್ ಮಾಡ್ಬೇಕು, ಒಂದು ಲಿಸ್ಟ್ ಅನ್ನ ತಗೊಂಡು ಈ ಫೀಚರ್ಸ್ನೆಲ್ಲ ಒಂದು
ಲಿಸ್ಟ್ ಅಲ್ಲಿ ಸ್ಟೋರ್ ಮಾಡ್ಕೋಬೇಕು. ಅದೇ ತರ ಈ ನನ್ನ ಫೋಲ್ಡರ್ 0 ಇದೆಯಲ್ಲ, ಈ 0 ಫೋಲ್ಡರ್ ಅಲ್ಲಿ ಒಂದು ಎಷ್ಟೋ ಇಮೇಜಸ್ ಇದಾವೆ. ಓಪನ್ ಮಾಡ್ಕೊಂತೀನಿ ತಡ್ರಿ. ಸೊ ನೋಡಿ 0 ಅನ್ನೋ ಫೋಲ್ಡರ್ ಅಲ್ಲಿ ಇಷ್ಟು ಇಮೇಜಸ್ ಇದೆ. ಈ ಎಲ್ಲದ್ರದ್ದು ಫೀಚರ್ಸ್ ನ ನಾನು ಒಂದು ಲಿಸ್ಟಿಗೆ ಹಾಕಂತೀನಿ. ಮತ್ತೆ ಎಲ್ಲಾ 67 ಇಮೇಜಸ್ಗೂ ನಾನು ಲೇಬಲ್ ಏನಂತ ಮಾಡ್ಬೇಕು, 0 ಅಂತ ಒಂದು ಲೇಬಲ್ ಮಾಡ್ತೀನಿ. ಅದೇ ತರ 1 ನಲ್ಲಿರೋ ಎಲ್ಲಾ ಇಮೇಜಸ್ ಇನ್ನ ಫೀಚರ್ಸ್ ಹಾಕಿ ಲೇಬಲ್ 1 ಅಂತ ಮಾಡ್ತೀನಿ. ಸೊ ಅದೇ ತರ 2 ಮಾಡ್ತೀನಿ. ಅಂದ್ರೆ ಈಗ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಪ್ರಾಜೆಕ್ಟ್ ಒಳಗಡೆ, ಸೊ ನೋಡಿ ನಮ್ಮ ಮೇನ್ ಐಡಿಯಾ ಏನು, ಮ್ಯಾಥಮೆಟಿಕ್ಸ್ ಅಲ್ಲಿ ಹೇಳೋದಾದ್ರೆ ನಮ್ ಏಮ್ ಇದು. ಈಗ ಎಕ್ಸ್ ಅನ್ನೋದು ನಮ್ಮ ಇನ್ಪುಟ್. ಎಕ್ಸ್ ನ ನಾವು ಫರ್ದರ್ ಹೇಳೋದಾದ್ರೆ x1 x2 x3 ಅಂತ ಅನ್ಬೋದು. x1 ಅಂದ್ರೆ 0 ಫೋಲ್ಡರ್ ಅಲ್ಲಿರೋ ನನ್ನ ಫೋಟೋ, x2 ನಲ್ಲಿರೋ ನನ್ನ ಸ್ಟೂಡೆಂಟ್ ಫೋಟೋ, x3 ಇನ್ನೊಬ್ಬ ಸ್ಟೂಡೆಂಟ್ ಫೋಟೋ. ಸೊ ಎಕ್ಸ್ ಅನ್ನೋದು ಫೀಚರ್ಸ್, ಆಯ್ತಾ. ಸೊ ನಮ್ಮ ಎಕ್ಸ್ಪೆಕ್ಟೆಡ್ ಔಟ್ಪುಟ್ y. x1 ಅಂದ್ರೆ ನಾನು ಕ್ಯಾಮ್ರಾ ಮುಂದೆ ಬಂದ್ರೆ ಔಟ್ಪುಟ್ ಏನ್ ಬರಬೇಕು, 0. ನನ್ನ ಸ್ಟೂಡೆಂಟ್ ಸೆಕೆಂಡ್ ಸ್ಟೂಡೆಂಟ್ ಬಂದಾಗ 1, ಮೂರನೇ ಸ್ಟೂಡೆಂಟ್ ಬಂದಾಗ 2, ಈ ತರ ಬರ್ಬೇಕು. ಇದು ಎಕ್ಸ್ಪೆಕ್ಟೆಡ್ ಔಟ್ಪುಟ್. ಈಗ ನಮ್ ಕೆಲಸ ಏನು, y is equal to f of x. ಇದು ಇಲ್ಲಿ f ನ ಏನ್ ಅನ್ಬೇಕು ನೀವು, f is a machine learning algorithm, ML algorithm. ಇವಾಗ ನಾವ್ ಯಾವ್ದು ಯೂಸ್ ಮಾಡ್ತಿದೀವಿ ಈ ಎಕ್ಸಾಂಪಲ್ ಅಲ್ಲಿ ಅಂದ್ರೆ LBPH ಅಂತ ಒಂದು ಅಲ್ಗಾರಿದಮ್ ಯೂಸ್ ಮಾಡ್ತೀವಿ. ನೋಡಿ ಇದು ಕ್ಲಿಯರ್ ಇವಾಗ ಮ್ಯಾಥಮೆಟಿಕಲ್. Yes, sir. So Yes, sir. x1 x2 x3 are 3 folders. 0 1 2 are the labels. Y is equal to f of x is the expression we are going to build, where f is machine learning algorithm. ಇದು ಕ್ಲಿಯರಾ ಎಲ್ಲರಿಗೂ? Yes, sir. ಫೈನ್. ಸೊ ಇವಾಗ ಏನ್ ಮಾಡೋಣ, ಇಲ್ಲಿ ಲಿಸ್ಟ್ ಮಾಡ್ಕೊಳ್ಳೋಣ. ಎಸ್ ಸರ್. ಓಕೆ ಫೈನ್. ಇವಾಗ ಇಲ್ಲಿ ಒಂದು ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಂತೀನಿ. ಸೊ ಫೀಚರ್ಸ್ ಅಂತ ಒಂದು ಲಿಸ್ಟ್ ತಗೊಳ್ಳೋಣ. ಫೀಚರ್ಸ್ ಅಂತ ಒಂದು ಎಂಟಿ ಲಿಸ್ಟ್. ಅದೇ ತರ ಇನ್ನೊಂದು ಲಿಸ್ಟ್ ಲೇಬಲ್ಸ್ ಅಂತ ಒಂದು ಎಂಟಿ ಲಿಸ್ಟ್. ಓಕೆ ಮಾಡಿ, ನೀವು ಇದನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಫೀಚರ್ಸ್ ಅಂತ ಒಂದು ಲಿಸ್ಟ್, ಲೇಬಲ್ಸ್ ಅಂತ ಒಂದು ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಫೀಚರ್ಸ್ ಅಲ್ಲಿ ಏನ್ ಮಾಡೋಣ, 0 ಫೋಲ್ಡರ್ 1 ಫೋಲ್ಡರ್ 2 ಫೋಲ್ಡರ್ ಅಲ್ಲಿರೋ ಎಲ್ಲಾ ಇಮೇಜ್ ಗಳ ಫೀಚರ್ಸ್ ನ ಲೋಡ್ ಮಾಡೋಣ. ಲೇಬಲ್ಸ್ ಅಲ್ಲಿ ಏನ್ ಮಾಡೋಣ, ಆ ಇಮೇಜ್ ಗಳನ್ನ ಲೇಬಲ್ ಮಾಡೋಣ. ಸೊ ಒಂದು ವೇರಿಯೇಬಲ್ ತಗೊಂತೀನಿ, i is equal to 0 ಇನಿಷಿಯಲ್ ವ್ಯಾಲ್ಯೂ. ಇದು 3 ಲೈನ್ಸ್ ಬರೋದ್ರ ನೀವು ಕೂಡ. ಫೀಚರ್ಸ್ is an empty list, labels is an empty list, i is equal to 0. Sir. Yes. Yes, sir. ಬರದ್ರಾ ಈ ಮೂರು? ಆಯ್ತು. ಓಕೆ ಫೈನ್. ಹಾ ಸರ್. ಫೈನ್. ಸೊ ಇವಾಗ ಏನ್ ಮಾಡೋಣ, ಇಲ್ಲಿ ಈ ಫಾರ್ ಲೂಪ್ ಒಳಗಡೆ ಇಲ್ಲಿ ಪ್ರಿಂಟ್ ಇಮೇಜ್ ಅಂತ ಬರೆದಿದ್ದೀನಲ್ವಾ, ಅದ್ರ ಕೆಳಗಡೆ. ಸೊ ಇಮೇಜ್ ಅಂದ್ರೆ ನೀವು ನೋಡಿದ್ರಿ 2 ಡೈಮೆನ್ಷನಲ್ ಅರೇ ಅಥವಾ ಮ್ಯಾಟ್ರಿಕ್ಸ್, ಅದರಲ್ಲಿ ಎಲ್ಲ ಫೀಚರ್ಸ್ ಇರುತ್ತೆ. ಅದನ್ನ ಲಿಸ್ಟ್ ಗೆ ಆಡ್ ಮಾಡ್ತೀನಿ. ಫೀಚರ್ಸ್ ಡಾಟ್ ಅಪೆಂಡ್ ಇಮೇಜ್, ಅಪೆಂಡ್ ಮಾಡಿದೆ. ಈಗ ಈ ಇಮೇಜ್ ನ, ಈ ಫೀಚರ್ಸ್ ನ ನಾನು ಏನಂತ ಲೇಬಲ್ ಮಾಡಬೇಕು, ಲೇಬಲ್ಸ್ ಡಾಟ್ ಅಪೆಂಡ್. ನನ್ನ ಫೋಟೋಗಳನ್ನೆಲ್ಲ 0 ಅಂತ ಮಾಡ್ಬೇಕು. ಅದಕ್ಕೆ ಐ ಅಲ್ಲಿ ಹೆಂಗಿದ್ರು 0 ಇದೆ, ಐ ಅನ್ನ ಅಪೆಂಡ್ ಮಾಡ್ಬಿಡ್ತೀನಿ ನೋಡಿ. ಸೊ ಫೀಚರ್ಸ್ ಅಲ್ಲಿ ಫೀಚರ್ ಇರುತ್ತೆ, ಲೇಬಲ್ಸ್ ಅಲ್ಲಿ ನನ್ನ ಎಲ್ಲ ಫೋಟೋಗಳನ್ನು ಏನಂತ ಲೇಬಲ್ ಮಾಡ್ತೀವಿ, 0 ಅಂತ ಮಾಡ್ತೀವಿ. ಲೈನ್ ಇವೆರಡು ಲೈನ್ ಆಡ್ ಮಾಡಿ. ಪ್ರಿಂಟ್ ಇಮೇಜ್ ಕೆಳಗಡೆ ಇದೆರಡನ್ನು ಆಡ್ ಮಾಡಿ. ನೀವೆರಡು ಬರದ್ಮೇಲೆ ನನಗೆ ಒಂದ್ಸಲ ಕನ್ಫರ್ಮ್ ಮಾಡಿ, ನಾನು ನೆಕ್ಸ್ಟ್ ಹೋಗ್ತೀನಿ. Done, sir. ಓಕೆ ಡನ್. ಸಂಜಯ್? ಓಕೆ. ಪ್ರಜ್ವಲ್ ಮಾಡ್ತಾ ಇದ್ದೀರಾ? ಓಕೆ ಫೈನ್. ನೋಡಿ ಇವಾಗ ಈ ಫಾರ್ ಲೂಪ್ ಇಂದ ನಾನು ಹೊರಗಡೆ ಬಂದೆ ಅಂದ್ರೆ ಏನರ್ಥ, ಮೊದಲನೇ ಪರ್ಸನ್ ಇನ ಫೀಚರ್ಸ್ ಎಲ್ಲ ಎಕ್ಸ್ಟ್ರಾಕ್ಟ್ ಆಯ್ತು, ಎರಡನೇ ಪರ್ಸನ್ ಗೆ ಹೋಗ್ತೀನಿ ಅಂತ. ಅದಕ್ಕೆ ನೋಡಿ ಕರೆಕ್ಟ್ ಆಗಿ ಈ ಕರ್ಸರ್ ಈ ಫಾರ್ ಲೂಪ್, ಇನ್ನರ್ ಫಾರ್ ಲೂಪ್ ಇಂದ ಹೊರಗಡೆ ನೋಡಿ ಕರೆಕ್ಟ್ ಆಗಿ ಈ ಎಫ್ ಕೆಳಗಡೆನೆ ನೋಡ್ಕೊಂಡ್ ಬಂದ್ರೆ ಇದರ ಅರ್ಥ ಏನು, ಐ ಆಮ್ ಔಟ್ ಸೈಡ್ ದಿ ಇನ್ನರ್ ಫಾರ್ ಲೂಪ್. ಇದರಿಂದ ಸೊ ಇಲ್ಲಿ ನೆಕ್ಸ್ಟ್ ಪರ್ಸನ್ ಅನ್ನ ನಾನು ಏನಂತ ಲೇಬಲ್ ಮಾಡ್ಬೇಕು, 1 ಅಂತ ಮಾಡ್ಬೇಕು.
ಅದಕ್ಕೆ ನಾನು ಅಪ್ಡೇಟ್ ಮಾಡ್ತೀನಿ i is equal to i plus 1. ನೀವು ಇದನ್ನ ಆಡ್ ಮಾಡಿ. ಸೊ i is equal to i plus 1 ನ ಕರೆಕ್ಟ್ ಆಗಿ ಬರೀಬೇಕು ನೀವು. ಈ ಇನ್ನರ್ ಫಾರ್ ಲೂಪ್ ಆದ್ಮೇಲೆ ಔಟ್ಸೈಡ್ ದಿ ಇನ್ನರ್ ಫಾರ್ ಲೂಪ್ ಇರಬೇಕು. ಅದು i is equal to i plus 1 ನೋಡಿ ಈ ತರ ಕಾಣಿಸ್ಬೇಕು. Yes, sir. ಇದರ ಅರ್ಥ ಏನು? ಎರಡನೇ ವ್ಯಕ್ತಿನ ನಾನು 1 ಅಂತ ಲೇಬಲ್ ಮಾಡ್ತೀನಿ, ಮೂರನೇ ಪರ್ಸನ್ ಅನ್ನ 2 ಅಂತ ಲೇಬಲ್ ಮಾಡ್ತೀನಿ ಅಂತ ಅರ್ಥ. Increment. ಎಸ್. ಓಕೆ. ಸೊ ಇಷ್ಟ ಆದ್ಮೇಲೆ ಇಷ್ಟ ಮಾಡ್ಬಿಟ್ರೆ ಆಗೋಯ್ತು. ಇವಾಗ ಏನ್ ಮಾಡೋಣ, ಈ ಲೂಪ್ ಇಂದ ಹೊರಗಡೆ ಬರೋಣ. ಇಲ್ಲಿ ಬಂದ್ಮೇಲೆ ನಾವ್ ಅನ್ಕೊಂಡಂಗೆ ಇದು ವರ್ಕ್ ಆಗ್ತಿದ್ಯಾ ಕನ್ಫರ್ಮ್ ಮಾಡ್ಕೊಳ್ಳೋಣ. ಒಂದ್ಸಲ ಪ್ರಿಂಟ್ ಮಾಡೋಣ. ಪ್ರಿಂಟ್ ಎಫ್ ಫೀಚರ್ಸ್ ನ ಪ್ರಿಂಟ್ ಮಾಡೋಣ. ಲೇಬಲ್ಸ್ ನ ಪ್ರಿಂಟ್ ಮಾಡೋಣ. ಲೇಬಲ್ಸ್ ಇವೆರಡು ಪ್ರಿಂಟ್ ಎಲ್ಲಿದೆ? ಔಟ್ಸೈಡ್ ದ ಲೂಪ್, ಫುಲ್ ಹೊರಗಡೆ ಬಂದು ಬರಿಬೇಕು. ಸೇರಿಸಿ ಇದನ್ನ ಪ್ರಿಂಟ್ ಅನ್ನು. ಸೊ ಎರಡು ಪ್ರಿಂಟ್ ಅನ್ನು ಔಟ್ಸೈಡ್ ದ ಲೂಪ್ ಬರೀರಿ. ಇದೆರಡನ್ನ ಬರೆದ್ಮೇಲೆ ನೀವು ಒಂದ್ಸಲ ರನ್ ಮಾಡಿ ಪ್ರೋಗ್ರಾಮ್ ಅನ್ನ. ಸೊ ನಾನು ರನ್ ಮಾಡ್ತೀನಿ ನೋಡಿ ಇವಾಗ. ಓಕೆ, ಪೈಥಾನ್ train.py. ನೋಡ್ರಿ ಔಟ್ಪುಟ್ ಹಿಂಗ್ ಬರ್ತಾ ಇದೆ. ಸೊ ಲೇಬಲ್ಸ್ ಅಲ್ಲಿ 0, 1, 2 ಇದೆ. ನೀವು ಹಂಗೆ ಮೇಲ್ಗಡೆ ನೋಡಿದ್ರೆ ಫೀಚರ್ಸ್ ನೋಡ್ರಿ, ಇದು ಒಂದರೆ ಲಿಸ್ಟ್ ಅಲ್ಲಿ ಇದೆ ಅಷ್ಟುನು. ಈ ತರ ಕಾಣಿಸ್ಬೇಕು ನಿಮ್ಗೆ. ಹಿಂಗ್ ಬರ್ತಿದ್ಯಾ ನೋಡಿ. ನೀವು ಈ ಪ್ರೋಗ್ರಾಮ್ ರನ್ ಮಾಡಿದ್ರೆ ಈ ತರ ಔಟ್ಪುಟ್ ಬರಬೇಕು. ಸೊ ನನ್ನ ಫೋಟೋಸ್ ಎಲ್ಲ 0 ಅಂತ ಲೇಬಲ್ ಆಗಿದೆ, ಸೆಕೆಂಡ್ ಪರ್ಸನ್ 1, ಥರ್ಡ್ ಪರ್ಸನ್ 2 ಅಂತ ಲೇಬಲ್ ಆಗಿದೆ. ನಿಮಗೂ ಈ ತರ ಔಟ್ಪುಟ್ ಬರ್ತಿದ್ಯಾ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಔಟ್ಪುಟ್ ಬರ್ತಿದ್ಯಾ ಅಥವಾ ಏನಾದರೂ ಪ್ರಾಬ್ಲಮ್ ಇದೆಯಾ ಹೇಳಿ, ಸಾಲ್ವ್ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ನೀವು 3 ಜನದ ಡೇಟಾ ಕಲೆಕ್ಟ್ ಮಾಡಿದ್ದೀರಾ? 0ದಲ್ಲಿ ಒಬ್ರು, 2 ನಲ್ಲಿ ಒಬ್ರು. ಓಕೆ ಫೈನ್. ಬರ್ತಾ ಇದೆಯಾ ಔಟ್ಪುಟ್ ನಾನು ತೋರಿಸಿದ ತರ? ಓಕೆ, ರನ್ ಮಾಡಿ ಚೆಕ್ ಮಾಡಿ. ಹಾ ಸರ್ ಬರ್ತಾ ಇದೆ. ಫೈನ್. ಕಾರ್ತಿಕ್? Yes, sir. ಬರ್ತಾ ಇದೆ. ಪ್ರಜ್ವಲ್? ಎಸ್ ಸರ್ ಬರ್ತಾ ಇದೆ. ಓಕೆ ಫೈನ್. ಸೊ ಈಗ ನಾವೇನ್ ಮಾಡ್ದಂಗಾಯ್ತು, ಫೀಚರ್ಸ್ ಅಂದ್ರೆ ಎಕ್ಸ್, ಲೇಬಲ್ಸ್ ಅಂದ್ರೆ ವೈ, ಎರಡು ಸಿಕ್ತು ನಮ್ಗೆ. ಸೊ ಎಕ್ಸ್ ಸಿಕ್ಕಿದೆ, ವೈನು ಸಿಕ್ಕಿದೆ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಏನು, ಟ್ರೈನಿಂಗಿಗೆ ಹೋಗ್ಬೋದು ಅಂತ. ಸೊ ಟ್ರೈನ್ ಮಾಡ್ಬೇಕಂದ್ರೆ ನಿಮ್ಗೊಂದು ಅಲ್ಗಾರಿದಮ್ ಬೇಕು. ನಾನು ಅವಾಗಲೇ ಹೇಳಿದೆ LBPH ಇಸ್ ದ ಅಲ್ಗಾರಿದಮ್ ವಿ ಆರ್ ಗೋಯಿಂಗ್ ಟು ಯೂಸ್ ಅಂತ. ಓಕೆ, ಸೊ ಇವಾಗ ಏನ್ ಮಾಡೋಣ, ಬಿಗಿನಿಂಗ್ ಅಲ್ಲಿ ಒಂದು ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ LBPH. ಇದಕ್ಕೆ ಮುಂಚೆ ಇದಕ್ಕೆ ನಮಗೆ NumPy ಕೂಡ ಬೇಕಾಗುತ್ತೆ, ಅದನ್ನು ಸೇರಿಸ್ಕೊಳ್ಳಿ.
ಇಂಪೋರ್ಟ್ numpy as np. ಯಾಕೆ ಅಂತ ಈಗ ಗೊತ್ತಾಗುತ್ತೆ. ಇವಾಗ ಒಂದು ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಈ ಆಬ್ಜೆಕ್ಟ್ ಹೆಸರು ರೆಕಗ್ನೈಸರ್, ರೆಕಗ್ನೈಸರ್ ಇಸ್ ಈಕ್ವಲ್ ಟು ಈಗ ಇಲ್ಲಿ ಏನಂತ ಬರೀಬೇಕು ನೋಡಿ, cv2 ಡಾಟ್ ಫೇಸ್ ಡಾಟ್ lbphf ನೋಡಿ, ಇವಿಷ್ಟು ಅಪ್ಪರ್ ಕೇಸ್ ಅಲ್ಲಿ ಇದೆ. lbphf ಫೇಸ್ ಅಂಡರ್ಸ್ಕೋರ್ recognizer r capital recognizer underscore create parenthesis ನೋಡಿ, ಮೋಸ್ಟ್ಲಿ ಇಲ್ಲಿ ಅಂಡರ್ಸ್ಕೋರ್ ಬರಲ್ಲ ಅನ್ಸುತ್ತೆ. ಓಕೆ, ಇದು ಕರೆಕ್ಟ್ ನೋಡಿ. ಈ ಲೈನ್ ಕರೆಕ್ಟ್ ಆಗಿ ಬರೀರಿ. NIZER ಅದು NIS ಅಲ್ಲ, ZER ಅಂಡರ್ಸ್ಕೋರ್ ಕ್ರಿಯೇಟ್ cv2 ಡಾಟ್ ಫೇಸ್ ಡಾಟ್ lbph ಫೇಸ್ lbph ಮತ್ತೆ f ಕ್ಯಾಪಿಟಲ್ ಫೇಸ್ ರೆಕಗ್ನೈಸರ್ ಆರ್ ಕ್ಯಾಪಿಟಲ್ RECOGNIZER ಅಂಡರ್ಸ್ಕೋರ್ ಕ್ರಿಯೇಟ್ ಈ ತರ ಬರೀಬೇಕು. ಸೊ ಈ ಬರಿತಾ ಇರೋ ಪರ್ಪಸ್ ಏನು, ಟು ಕ್ರಿಯೇಟ್ ಆಬ್ಜೆಕ್ಟ್. ಬರದ್ರ ಈ ಲೈನ್ ನೋಡಿ, ಕೇಸ್ ಸೆನ್ಸಿಟಿವ್ ಕೇಸ್ ಹಿಂಗೆ ಬರೀಬೇಕು. cv2 ಡಾಟ್ ಫೇಸ್ ಡಾಟ್ lbph ಫೇಸ್ ರೆಕಗ್ನೈಸರ್ ಅಂಡರ್ಸ್ಕೋರ್ ಕ್ರಿಯೇಟ್. ಈ ಲೈನ್ ಬರದ್ರ ಎಸ್ ಸರ್. ಫೈನ್. ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ಹಂಗಂದ್ರೆ. ಓಕೆ, ಸೊ ನಮ್ಮ ಹತ್ರ ಈಗ ಆಬ್ಜೆಕ್ಟ್ ರೆಡಿ ಇದೆ, ರೆಕಗ್ನೈಸರ್ ಅಂತ. ಈಗ ಇದನ್ನ ಇಟ್ಕೊಂಡ್ಬಿಟ್ಟು ನಾವು ಟ್ರೈನ್ ಮಾಡಬೇಕು. ಅದಕ್ಕೆ ಈ ಲಾಸ್ಟಿಗೆ ಬರ್ತೀನಿ. ಈ ಲಾಸ್ಟಿಗೆ ಬಂದ್ಬಿಟ್ಟು ನೋಡಿ, ಈಗ ನಾನು ಈ ಪ್ರಿಂಟ್ ಮಾಡೋದು ನನಗೆ ವರ್ಕ್ ಆಯ್ತು, ಕನ್ಫರ್ಮ್ ಆಯ್ತಲ್ಲ, ಮತ್ತೇನು ಇದ್ರದ್ದು ಅವಶ್ಯಕತೆ ಇಲ್ಲ. ಇದನ್ನ ಕಮೆಂಟ್ ಮಾಡ್ತೀನಿ, ನಾಟ್ ನೆಸೆಸರಿ, ಕಮೆಂಟ್ ಮಾಡ್ತೀನಿ. ಸೊ ಇವಾಗ ರೆಕಗ್ನೈಸರ್ ಡಾಟ್ ಟ್ರೈನ್. ಸೊ ಎಕ್ಸ್ ಅಂದ್ರೆ ಯಾರು, ಫೀಚರ್ಸ್. ವೈ ಅಂದ್ರೆ ಏನು, ಲೇಬಲ್ಸ್. ನೀವು ಅವಾಗಲೇ ನೋಡಿದ್ರಿ ನಮ್ಮ ವೈ ಯಾವ ತರ ಇದೆ, ಲಿಸ್ಟ್ ಅಲ್ಲಿ ಇದೆ ಅದು. ಬಟ್ ಮೆಷಿನ್ ಲರ್ನಿಂಗ್ ಅಲ್ಗಾರಿಥಮ್ಸ್ ಯೂಸ್ ಮಾಡ್ತಿದೀವಿ ಅಂದ್ರೆ ನಾವು ಕೊಡೋ ಇನ್ಫಾರ್ಮೇಶನ್ಸ್ ಎಲ್ಲ ನಂಪೈ ಕಾಂಪಟಿಬಲ್ ಇರಬೇಕು. ಅದಕ್ಕೆ ಆ ಲಿಸ್ಟ್ ನಂಪೈಗೆ ಕನ್ವರ್ಟ್ ಮಾಡ್ಕೊಂತೀವಿ. ಅದಕ್ಕೆ np ಡಾಟ್ ಅರೇ ಲೇಬಲ್ಸ್ ಈ ತರ ಮಾಡಿ. ಸೊ ಇದು ಬರೆದ್ರೆ ಏನರ್ಥ, we are training the model. ನೋಡಿ, ಈ ಲೈನ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ರೆಕಗ್ನೈಸರ್ ಡಾಟ್ ಟ್ರೈನ್ ಫೀಚರ್ಸ್ ಕಮ numpy ಡಾಟ್ ಅರೇ np ಡಾಟ್ ಅರೇ pass labels as parameter to array so that it becomes numpy compatible. ಓಕೆ, ಡನ್. ಸೊ ಇವಾಗ ಏನ್ ಮಾಡೋಣ, ಟ್ರೈನ್ ಆದ್ಮೇಲೆ ನಮ್ಗೆ ನಾವು ಪ್ರಿಡಿಕ್ಷನ್ ಗೆ ಹೋಗ್ತೀವಿ ನೆಕ್ಸ್ಟ್. ಅವಾಗ ಈ ಮಾಡೆಲ್ ಬೇಕು. ಅದಕ್ಕೆ ನಾವೀಗ ಟ್ರೈನ್ ಮಾಡಿರೋ ಮಾಡೆಲ್ ಅನ್ನ ಒಂದ್ ಕಡೆ ಸೇವ್ ಮಾಡೋಣ. ರೆಕಗ್ನೈಸರ್ ಡಾಟ್ ಸೇವ್. ನೋಡಿ, ನಾನು ಫೇಸ್ ಮಾಡೆಲ್ ಡಾಟ್ YML. ನೋಡಿ, ಈ ಅಲ್ಗಾರಿಥಮ್ ಫೇಶಿಯಲ್ ಫೀಚರ್ಸ್ ನ ಈ ಎಕ್ಸ್ಟೆನ್ಷನ್ ಅಲ್ಲಿ ಸೇವ್ ಮಾಡಬೇಕು. ಫೇಸ್ ಮಾಡೆಲ್ ಡಾಟ್ YML. ಫೈಲ್ ನೇಮ್ ಏನಾದ್ರೂ ಇರ್ಬೋದು, ನಾನು ಫೇಸ್ ಮಾಡೆಲ್ ಅಂತ ಕೊಟ್ಟಿನಿ. ಎಕ್ಸ್ಟೆನ್ಷನ್ ಅನ್ನ ಡಾಟ್ YML ಅಲ್ಲೇ ಕೊಡಬೇಕು. ಇದು ಒಂದು ಸೇರಿಸಿ. ಸೊ ಇದಿಷ್ಟು ಬರೆದು ನೀವು ರನ್ ಮಾಡಿದ್ರೆ ನಮ್ಮ ಪ್ರೋಗ್ರಾಮ್ ಏನ್ ಮಾಡುತ್ತೆ, ಫೀಚರ್ ಎಕ್ಸ್ಟ್ರಾಕ್ಟ್ ಮಾಡಿ ಮಾಡೆಲ್ ನ ಟ್ರೈನ್ ಮಾಡಿ ಈವನ್ ಮಾಡೆಲ್ ಅನ್ನ ಎಕ್ಸ್ಪೋರ್ಟ್ ಮಾಡುತ್ತೆ. ಸೊ ನೀವು ಇದನ್ನ ರನ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಇಲ್ಲೊಂದು ಎಕ್ಸ್ಟ್ರಾ ಫೈಲ್ ಕಾಣಿಸ್ಬೇಕು. ಇವಾಗ ಒಂದು ಮಾಡೆಲ್ ಬಿಲ್ಡ್ ಆಗ್ಬೇಕು.
ಸೊ ಎರಡು ಲೈನ್ ನೀವು ಬರ್ದಿದ್ರೆ ಎಕ್ಸಿಕ್ಯೂಟ್ ಮಾಡಿ. ಎಕ್ಸಿಕ್ಯೂಟ್ ಮಾಡಿ ಈ ಎಕ್ಸ್ಪ್ಲೋರರ್ ನ ಪ್ರೆಸ್ ಮಾಡಿ ನೋಡ್ರಿ, ನಿಮ್ಗೆ ಫೇಸ್ ಮಾಡೆಲ್ ಡಾಟ್ YML ಅನ್ನೋ ಫೈಲು ಬಂದಿರಬೇಕು. ನೋಡಿ, ಲೆಟ್ ಮಿ ಎಕ್ಸಿಕ್ಯೂಟ್. ನಾನು ಒಂದ್ಸಲ ರನ್ ಮಾಡ್ಬಿಡ್ತೀನಿ. ಪೈಥಾನ್ train.py ಟ್ರೈನ್ ಆಗ್ತಾ ಇದೆ. ಸೊ ಎಕ್ಸ್ಪ್ಲೋರರಿ ಬಂದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಫೇಸ್ ಮಾಡೆಲ್ ಡಾಟ್ YML. ಇಲ್ಲೊಂದು ಮಾಡೆಲ್ ಬಂದಿದೆ, ಈ ತರ ನಿಮಗೆ ಬರ್ಬೇಕು. ದಿಸ್ ಇಸ್ ಯುವರ್ ಟ್ರೈನ್ಡ್ ಮಾಡೆಲ್. ಇದು ನಿಮ್ಮ ಮಾಡೆಲ್. ಚೆಕ್ ಮಾಡಿ ನೋಡಿ. ಬರ್ತಾ ಇದೆಯಾ ಔಟ್ಪುಟ್? ಓಕೆ ಓಕೆ ಮಾಡಿ. ಕಾರ್ತಿಕ್ ನಿಮಗೆ? ರೈಟ್ ಸರ್. ಓಕೆ ಓಕೆ ಫೈನ್, ಟ್ರೈ. ಪ್ರಜ್ವಲ್ ನೀವು, ನಿಮಗೆ ಬಂತಾ? ಸರ್ ಇಲ್ಲ, ಮಾಡ್ತಾ ಇದ್ದೀನಿ. ಓಕೆ ಓಕೆ ಮಾಡಿ. ಸರ್ ಬ್ಯಾಡ್ ಆರ್ಗ್ಯುಮೆಂಟ್ ಅಂತ ತೋರಿಸ್ತಾ ಇದೆ ಸರ್. ಬ್ಯಾಡ್ ಆರ್ಗ್ಯುಮೆಂಟ್ಸ್? ಓಕೆ, ಇದರಲ್ಲಿ ಟ್ರೈನ್ ಅಲ್ಲ, ಟ್ರೈನ್ ಆ ಲೈನಿಗೆ ಹೇಳ್ತಾ ಇದ್ದೀನಿ. ಓಕೆ, ಸರ್ ಟ್ರೈನ್ ಕಂಪ್ಲೀಟ್. ಟ್ರೈನ್ ಆಗಿ ಮಾಡೆಲ್ ಬಿಲ್ಡ್ ಆಯ್ತಾ ನಿಮ್ಗೆ ಕಾರ್ತಿಕ್? ಎಸ್ ಎಸ್ ಸರ್. ನಿಮ್ಗೆ ಏನ್ ಎರರ್ ಬರ್ತಿದ್ಯಪ್ಪ ಸಂಜಯ್? ಬ್ಯಾಡ್ ಆರ್ಗ್ಯುಮೆಂಟ್ಸ್? ಅದೇ ಸರ್, ಬ್ಯಾಡ್ ಆರ್ಗ್ಯುಮೆಂಟ್ಸ್, ಓವರ್ಲೋಡ್ ರೆಸಲ್ಯೂಷನ್ ಫೇಲ್ಡ್ ಅಂತ ಬರ್ತದೆ. ಓವರ್ಆಲ್ ರೆಸಲ್ಯೂಷನ್ ಫೇಲ್ಡ್. ಇದು numpy ಡಾಟ್ ಅರೇ ಅದು ಕರೆಕ್ಟ್ ಬರ್ದಿರ ನೋಡ್ರಿ. ಅದಕ್ಕೆ ಮುಂಚೆ ನಾವು ಪ್ರಿಂಟ್ ಮಾಡಿದಾಗ ಫೀಚರ್ಸ್ ಮತ್ತೆ ಲೇಬಲ್ಸ್ ಬಂದಿತ್ತಾ ನಿಮ್ಗೆ? ಬಂದಿತ್ತಾ? ಬಂದಿತ್ತು ಸರ್. ಅದ್ ಬಂದಿದ್ರೆ ಹಂಗಂದ್ರೆ ನೀವು ಇಲ್ಲಿ ಏನೋ ಮಿಸ್ಟೇಕ್ ಆಗಿರುತ್ತೆ ಈ ಲೈನ್ ಅಲ್ಲಿ. ಫೀಚರ್ಸ್ ಕಾಮ np ಡಾಟ್ ಅರೇ ಪ್ಯಾರಾಂಥಸಿಸ್ ಅದ್ರೊಳಗಡೆ ಲೇಬಲ್ಸ್ ಇರ್ಬೇಕು. ಯಾಕಂದ್ರೆ ಈಗ ನಾವು ಬರ್ದಿದ್ದು ಒಂದೇ ಅಲ್ವಾ? ಇಲ್ಲಿ ನೋಡಿ, ಇಲ್ಲೇನಾದ್ರೂ ತಪ್ಪು ಮಾಡಿರ್ಬೋದು ನೀವು. ಬ್ಯಾಡ್ ಆರ್ಗ್ಯುಮೆಂಟ್ಸ್ ಅಂದ್ರೆ ನೀವು ಇವೆರಡು ಆರ್ಗ್ಯುಮೆಂಟ್ಸ್, ಇಲ್ಲೇ ಏನಾದ್ರೂ ಮಿಸ್ಟೇಕ್ ಆಗಿರುತ್ತೆ. ಆದ್ರೆ ಒಂದ್ಸಲ ಕ್ರಾಸ್ ಚೆಕ್ ಮಾಡಿ.
ಫೀಚರ್ಸ್ ಕಮ np.array ಅಲ್ಲಿ ಏನಾದರೂ ತಪ್ಪಾಗಿರಬಹುದು. ಪ್ರಜ್ವಲ್ ಸರ್ ಇನ್ನೊಂದು ಬೇಕಂದ್ರೆ ಪಟ್ ನೋಡ್ತಾ ಇದ್ದೀನಿ. ಓಕೆ ಚೆಕ್ ಮಾಡಿ. ಸರ್ ಬಂತು. ಓಕೆ ಫೈನ್. ಹಾ ಸರ್ ಇವಾಗ ಬಂತು. ಬಂತಾ? ಓಕೆ ಫೈನ್. ನೋಡ್ರಿ ಇವಾಗ ಸರ್ ಸೊ ಈಗ ನಾವೇನ್ ಮಾಡ್ದಂಗಾಯ್ತು, we are able to extract the features of the images, create features and labels and then train our model ಟ್ರೈನ್ ಆಯ್ತು, ಜೊತೆಗೆ ಎಕ್ಸ್ಪೋರ್ಟ್ ಕೂಡ ಮಾಡಿದ್ವಿ. ಇಲ್ಲಿದೆ ಎಕ್ಸ್ಪೋರ್ಟೆಡ್ ಮಾಡೆಲ್. ಸೊ ಇವಾಗ ಏನ್ ಮಾಡೋಣ, ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಪ್ರಿಡಿಕ್ಷನ್ ಗೆ ಹೋಗೋಣ. ಇವತ್ತು ಒಂದು ಸಿಂಪಲ್ ಪ್ರಿಡಿಕ್ಷನ್ ಮಾಡೋಣ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಲೈವ್ ಪ್ರಿಡಿಕ್ಷನ್ ಗೆ ಹೋಗೋಣ ಅಂತೆ. ನೆಕ್ಸ್ಟ್ ಪ್ರೋಗ್ರಾಮ್ ನಮ್ದು ಏನಂದ್ರೆ ಹೌ ಟು ಪ್ರಿಡಿಕ್ಟ್, ಹೆಂಗೆ ಪ್ರಿಡಿಕ್ಟ್, ಈ ಮಾಡೆಲ್ ಯೂಸ್ ಮಾಡ್ಕೊಂಡು ನಾವು ಹೆಂಗ್ ಪ್ರಿಡಿಕ್ಟ್ ಮಾಡಬೇಕು ಅಂತ ಅದನ್ನ ತೋರಿಸ್ತೀನಿ ನಿಮ್ಗೆ. ಸೊ ನಾನು ಈಗ ಒಂದು ಹೊಸ ಫೈಲ್ ಕ್ರಿಯೇಟ್ ಮಾಡ್ಕೊತೀನಿ, ಅದನ್ನ ಪ್ರಿಡಿಕ್ಟ್ ಅಂತಾನೆ ಕೊಡ್ತೀನಿ. predict.py ಮಾಡಿ ನೀವು ಕೂಡ. ಕ್ರಿಯೇಟ್ ಎ ಫೈಲ್ ಹಾ and name it predict.py. ಫೈಲ್ ಕ್ರಿಯೇಟ್ ಮಾಡ್ಕೊಂಡು ಈಗ ಟ್ರೈನ್ ಅಲ್ಲಿ ನಾವು ಯೂಸ್ ಮಾಡಿದ್ವಲ್ವಾ, ಇದನ್ನೇ ಮತ್ತೆ ನಾವು ಟೈಪ್ ಮಾಡೋ ಬದಲು ನೋಡಿ ಇಲ್ಲಿ CV2 numpy ರೆಕಗ್ನೈಸರ್ ಇದಿಷ್ಟು ಬೇಕು. ಈ 3 ಲೈನ್ ಅನ್ನ ನಾನು ಕಾಪಿ ಪೇಸ್ಟ್ ಮಾಡ್ತೀನಿ, ನೀವು ಹಂಗೆ ಮಾಡ್ಕೊಳ್ಳಿ. ಸೊ ಟ್ರೈನ್ ಅಲ್ಲಿರೋ ಈ 3 ಲೈನ್ಸ್ ಅನ್ನ ಕಾಪಿ ಮಾಡ್ಕೊಂಡು ಪ್ರೆಡಿಕ್ಟ್ ಅಲ್ಲಿ ಪೇಸ್ಟ್ ಮಾಡಿ. ಇದಿಷ್ಟು ಹಾಕೊಂಬಿಡಿ ಈ ತರ. Yes, sir. ಎಸ್. ಸೊ ಈ 3 ಲೈನ್ಸ್ ಮಾಡಿದ್ರ, ಈ 3 ಲೈನ್ಸ್ ಕಾಪಿ ಪೇಸ್ಟ್. Yes, sir. ಹಾ ಸರ್ ಎಸ್. ಇವಾಗ ಏನ್ ಮಾಡೋಣ, ನಮ್ಮ ಮಾಡೆಲ್ ಅನ್ನ ಲೋಡ್ ಮಾಡೋಣ, ನಮ್ಮ ಮಾಡೆಲ್ ನ ರೀಡ್ ಮಾಡ್ಕೊಳ್ಳೋಣ. ರೆಕಗ್ನೈಸರ್ ಡಾಟ್ ರೀಡ್, ನಮ್ಮ ಮಾಡೆಲ್ ಹೆಸರೇನು, ಫೇಸ್ ಮಾಡೆಲ್ ಡಾಟ್ YML. ಇದು ಕರೆಕ್ಟ್ ಬರೀರಿ. ಸೊ ಲೆಟ್ ಅಸ್ ರೀಡ್ ದ ಮಾಡೆಲ್, ಅಥವಾ ಕಮೆಂಟ್ ಬರೀತೀನಿ, ಲೆಟ್ ಅಸ್ ಲೋಡ್ ದ ಮಾಡೆಲ್. ನಾವು ಟ್ರೈನ್ ಮಾಡಿದ ಮಾಡೆಲ್ ಹೆಂಗ್ ಬಿಹೇವ್ ಮಾಡುತ್ತೆ ಅಂತ ಚೆಕ್ ಮಾಡ್ಬೇಕೀಗ ನಾವು. ರೆಕಗ್ನೈಸರ್ ಡಾಟ್ ರೀಡ್ ಫೇಸ್ ಮಾಡೆಲ್ ಡಾಟ್ YML ಬರೆದ್ರ ಈ ಲೈನ್? ಹಾ ಸರ್ ಓಕೆ. Yes, sir. ಎಸ್. ಸೊ ಇವಾಗ ಏನ್ ಮಾಡೋಣ, ನಾವು ಟ್ರೈನ್ ಮಾಡಿರೋ ಅಂತ ಇಮೇಜ್ನೇ ಒಂದು ತಗೊಳ್ಳೋಣ. ನೋಡ್ರಿ ನೀವೇನ್ ಮಾಡಿ, ಇಲ್ಲಿ ಹೋಗ್ಬಿಟ್ಟು ಡೇಟಾ ಸೆಟ್ ಅಲ್ಲಿ 0, 1, 2 ಅಂತ ಫೋಲ್ಡರ್ಸ್ ಇದೆ. ಓಕೆ, 0 ಒಳಗಡೆ ಹೋದ್ರೆ ನೋಡ್ರಿ ನಂದ್ರಲ್ಲಿ person 1 ಅಂತ ಇದೆ. ಈಗ ಇದ್ರ ಪಾತ್ ಅನ್ನ ನೀವ್ ಹೆಂಗ್ ಹೇಳ್ತೀರಾ, ಡೇಟಾ ಸೆಟ್ ಅನ್ನೋದು ಮೈನ್ ಫೋಲ್ಡರ್, 0 ಅನ್ನೋದು ಸಬ್ ಫೋಲ್ಡರ್, ಅದರಲ್ಲಿ ಒಂದು ಫೈಲ್ ಇದೆ, ಅದರ ಹೆಸರು person1.jpg. ಈಗ ನನಗೆ person1 ಅಂತ ಇದೆ, ನಿಮಗೂ ಹಂಗಿದೆಯೋ ಇಲ್ಲೋ ಗೊತ್ತಿಲ್ಲ, ನೀವು ನೋಡ್ಕೋಬೇಕು ನಿಮ್ ಫೋಲ್ಡರ್ ಅಲ್ಲಿ. ನಿಮ್ಮ ಡೇಟಾ ಸೆಟ್ ಅಲ್ಲಿ 0ದಲ್ಲಿ ನಿಮಗೂ person1 ಅಂತ ಇರ್ಬೋದು ಅಥವಾ person11 ಇರ್ಬೋದು, ಐ ಆಮ್ ನಾಟ್ ಶೂರ್. ನೀವು ಅದನ್ನ ಚೆಕ್ ಮಾಡ್ಕೊಳ್ಳಿ ಏನಂತ ಇದೆ ಅಂತ. ಇದ್ರೆ ಫೈನ್, ಒಂದಿದ್ರೆ ಫೈನ್, ಅಥವಾ ಏನಿದೆಯೋ ಅದನ್ನ ಒಂದು ತಗೊಳ್ಳೋಣ. ಈಗ ನಾವೇನ್ ಮಾಡೋಣ, ಈ ಡೇಟಾ ಸೆಟ್ 0ದಲ್ಲಿರೋ ಒಂದು ಇಮೇಜ್ ಅನ್ನ ರೀಡ್ ಮಾಡೋಣ ಫಸ್ಟ್, ಅದು ನಮ್ ಕೆಲಸ ಇವಾಗ. ಓಕೆ, ಅದಕ್ಕೆ ನೋಡಿ ಇಲ್ಲಿ ಏನಂತ ಬರೀತೀನಿ ನಾನು. ಅದಕ್ಕೆ ಈಗ ನಾನು ಟೆಸ್ಟ್ ಇಮೇಜ್ img is equal to cv2.imread ರೀಡ್ ಮಾಡ್ತೀನಿ ಫೈಲ್ ಅನ್ನ. ಪಾತ್ ಹೇಳ್ಬೇಕಲ್ಲ ಎಲ್ಲಿದೆ ಅಂತ, ಸ್ಲಾಶ್ ನೋಡಿ ಡಾಟ್ ಪಾತ್ ಹೆಂಗ್ ಹೇಳ್ತೀನಿ ನೋಡಿ, ಡಾಟ್ ಸ್ಲಾಶ್ ಡೇಟಾ ಸೆಟ್ ಅನ್ನೋದು ಮೇನ್ ಫೋಲ್ಡರ್, 0 ಅನ್ನೋದು ಸಬ್ ಫೋಲ್ಡರ್, ಅದರಲ್ಲಿರೋ ಫೈಲ್ ಹೆಸರು person1.jpg. ಇದು ಕಲರ್ ಇಮೇಜ್ ಇರುತ್ತೆ, ನನಗೆ ಅದು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಬೇಕು, ,0. ನೀವು ,0 ಬರೆದ್ರೆ ಅದನ್ನ ಗ್ರೇ ಸ್ಕೇಲ್ ಅಲ್ಲಿ ಕೊಡುವಂತ. ನೋಡಿ ಈ ಲೈನ್ ಬರ್ಕೊಳ್ಳಿ. ನೀವು ನಿಮ್ ಫೋಲ್ಡರ್ ಅಲ್ಲಿ ಇಮೇಜ್ ಹೆಸರು ಏನಿದೆಯೋ ಅದನ್ನ ಬರೀರಿ. ನಂದ್ರಲ್ಲಿ person1 ಅಂತಿದೆ, 0ದಲ್ಲಿ ನಾನು ಬರಿತಾ ಇದ್ದೀನಿ, ನಿಮಗೆ ಏನಿದೆಯೋ ಅದನ್ನ ನೀವು ಬರೀರಿ. ಓಕೆ,
ಇವಾಗ ಇದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. ನಾನು ಬರ್ದಿರೋದು ಕರೆಕ್ಟ್ ಇದೆ, ಒಂದು ಇಮೇಜ್ ಬಂದಿದೆ ಅಂತ ನನಗೆ ಗೊತ್ತಾಗ್ಬೇಕಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ, cv2.imshow ಪ್ರಾಜೆಕ್ಟ್ ಟೆಸ್ಟ್ ಇಮೇಜ್ ಡಿಸ್ಪ್ಲೇ ಮಾಡ್ತೀನಿ. ಇದನ್ನ ನೋಡೋಕ್ಕೋಸ್ಕರ cv2.waitKey ಅಂತ ಕೊಡ್ತೀನಿ. ವೇಟ್ ಕೀ ಬರಿಬೇಕಾದ್ರೆ ನೆನ್ಪಿಟ್ಕೊಳ್ಳಿ, W ಲೋಯರ್ ಕೇಸ್, K ಅಪ್ಪರ್ ಕೇಸ್. cv2.imshow within double quotes project test image cv2.waitKey. ಇಷ್ಟು ಬರದ್ರಾ? ಮಾಡಿ Yes, sir. ಡನ್, ಫೈನ್. ಸಂಜಯ್, ಪ್ರಜ್ವಲ್, ಎಸ್ ಸರ್. ಓಕೆ, ಸರ್ ಡನ್, ಫೈನ್. ಈಗ ಇಂಪಾರ್ಟೆಂಟ್ ವಿಷಯಕ್ಕೆ ಬರೋಣ. ಈಗ ನಮ್ಮ ಹತ್ರ ಈ ಟೆಸ್ಟ್ ಇಮೇಜ್ ಇದೆ, ಇಲ್ಲಿ ನಮ್ಮ ಹತ್ರ ಇದೆ ಇಮೇಜ್. ಇದು ಯಾರು ಅಂತ ಈಗ ನಾನು ನನ್ನ ಮಾಡೆಲ್ ಕೇಳಬೇಕು, ಪ್ರಿಡಿಕ್ಷನ್ ಮಾಡ್ಬೇಕು ನಾನು. ನೋಡಿ, ಈಗ ಅದು ಮಾಡೆಲ್ ನನಗೆ ಏನ್ ಮಾಡ್ಬೇಕು, ಎರಡು ವ್ಯಾಲ್ಯೂ ಕೊಡುತ್ತೆ ಮಾಡೆಲ್. ಏನೇನಂತ ಕೊಡುತ್ತೆ? ಸೊ ನಮ್ಮ ಎಕ್ಸ್ಪೆಕ್ಟೆಡ್ y ಏನು ಅಂತ ನಿಮಗೆ ಗೊತ್ತಿದೆ. ನಮ್ಗೆ ಔಟ್ಪುಟ್ ಏನ್ ಬರುತ್ತೆ ಹೇಳಿ? 0 ಬರುತ್ತೆ, ಇಲ್ಲ 1 ಬರುತ್ತೆ, ಇಲ್ಲ 2 ಬರುತ್ತೆ. ಯಾಕಂದ್ರೆ ನಾವು ಟ್ರೈನ್ ಮಾಡ್ಬೇಕಾದ್ರೆ ಅವನ್ ಕೊಟ್ಟಿದೀವಿ ಲೇಬಲ್ಸ್ 0, 1, 2 ಏನೋ ಒಂದು ಬರುತ್ತೆ, ಮೂರಲ್ಲಿ ಒಂದು ಬರುತ್ತೆ. ಅದರ ಜೊತೆಗೆ ಕಾನ್ಫಿಡೆನ್ಸ್ ಅನ್ನ ಕೊಡುತ್ತೆ. ಯಾಕಂದ್ರೆ ಈಗ 3 ಜನನ ನಾವು ಟ್ರೈನ್ ಮಾಡಿದೀವಿ. ನನ್ನ ಅಲ್ಗೋರಿದಮ್ ಈಗ ನೀವು ಕೊಟ್ಟಿರೋ ವ್ಯಕ್ತಿ 0 ಅನ್ನೋ ಫೋಲ್ಡರ್ ಅಲ್ಲಿರೋ ಡೇಟಾ ಜೊತೆ ಮ್ಯಾಚ್ ಆಗ್ತಿದ್ದಾನೆ, ಎಷ್ಟು ಪರ್ಸೆಂಟೇಜ್, ಅದನ್ನ ನಾವು ಕಾನ್ಫಿಡೆನ್ಸ್ ಅಂತೀವಿ. ಹಂಗಾಗಿ ನಿಮಗೆ ಎರಡು ವ್ಯಾಲ್ಯೂ ಬರುತ್ತೆ, ID, ಕಾನ್ಫಿಡೆನ್ಸ್. LHS ಅಲ್ಲಿ ಹಿಂಗ್ ಬರ್ಕೋಬೇಕು, ID, ಕಾನ್ಫಿಡೆನ್ಸ್ ಇಸ್ ಈಕ್ವಲ್ ಟು ನಿಮ್ಮ ಮಾಡೆಲ್ ಹೆಸರೇನು, ರೆಕಗ್ನೈಸರ್, ಪ್ರೆಡಿಕ್ಟ್. ಯಾರನ್ನ? ಟೆಸ್ಟ್ ಇಮೇಜ್ ಪ್ರೆಡಿಕ್ಟ್ ಮಾಡುತ್ತೆ. ಈಗ ನಾವು ಆನ್ಸರ್ನ ಡಿಸ್ಪ್ಲೇ ಮಾಡೋಣ. ಪ್ರಿಂಟ್ ಎಫ್ ID ಈಸ್ ID, ಕಾನ್ಫಿಡೆನ್ಸ್ is confidence. ಕಾನ್ಫಿಡೆನ್ಸ್ ಅಂದ್ರೆ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ ಇವಾಗ ರನ್ ಮಾಡಿದಾಗ. ಇಷ್ಟು ಬರೆದು ರನ್ ಮಾಡೋಣ. ಇದಿಷ್ಟು ಬರೆದ್ಮೇಲೆ ನೀವು ರನ್ ಮಾಡಿ. ಸೊ ನಿಮಗೆ ಫೋಟೋ ಕಾಣಿಸ್ಬೇಕು, ಅದಾದ್ಮೇಲೆ ID ಮತ್ತೆ ಕಾನ್ಫಿಡೆನ್ಸ್ ಪ್ರಿಂಟ್ ಆಗ್ಬೇಕು. ನೀವೊಂದು ಕೀ ಪ್ರೆಸ್ ಮಾಡಿದ್ಮೇಲೆ ಫೋಟೋ ಬಂದ್ಮೇಲೆ ರನ್ ಮಾಡಿ ನೋಡಿ. ರನ್ ಮಾಡಿದ್ರಾ? 1 minute. ಓಕೆ ಮಾಡಿ. ವೇಟ್ ಕೀ ಅಲ್ಲಿ K ಕ್ಯಾಪಿಟಲ್ ಅಲ್ವಾ ಸರ್? ಹೌದು, W ಲೋಯರ್ ಕೇಸ್, K ಒಂದೇ ಅಪ್ಪರ್ ಕೇಸ್. K ಒಂದು ಬಿಟ್ಟು ಉಳಿದಿದ್ದೆಲ್ಲ ಲೋಯರ್ ಕೇಸ್ ಅಲ್ಲಿ ಇರಬೇಕು. ಏನ್ ಔಟ್ಪುಟ್ ಬರ್ತಾ ಇದೆ ಹೇಳಿ? ಫಸ್ಟ್ ನಿಮ್ಗೊಂದು ಫೋಟೋ ಬರುತ್ತೆ, ಸರ್ ಇಮೇಜ್ ಬಂತು. ಇಮೇಜ್ ಈಗ ಅದನ್ನ ಕೀ ಪ್ರೆಸ್ ಮಾಡ್ರಿ, ಇಮೇಜ್ ಹೋಗುತ್ತೆ. ಅವಾಗ ID ಮತ್ತೆ ಕಾನ್ಫಿಡೆನ್ಸ್ ಬರ್ಬೇಕು, ನಿಮಗೆ ಡಿಸ್ಪ್ಲೇ ಆಗ್ಬೇಕು. ಬರ್ತಾ ಇದೆಯಾ ಕಾರ್ತಿಕ್ ನಿಮ್ಗೆ? Wait, sir. 0 ಅಂತ ಬರ್ತಿದೆ ಸರ್, ID 0, ಕಾನ್ಫಿಡೆನ್ಸ್ 0 ಅಂತ. ID 0, ಕಾನ್ಫಿಡೆನ್ಸ್ 0. ಹಾ. ಓಕೆ ನೋಡಿ, ನಾನು ರನ್ ಮಾಡ್ಬಿಡ್ತೀನಿ. ಪೈಥಾನ್
predict.py. ಓಕೆ, ಫೋಟೋ ರೀಡ್ ಆಗಿದೆ. ಇದನ್ನ ಅದು ಪ್ರಿಡಿಕ್ಷನ್ ತಗೊಂಡಿದೆ. ಕೀ ಪ್ರೆಸ್ ಮಾಡ್ತೀನಿ. ನೋಡಿ ಔಟ್ಪುಟ್ ಏನ್ ಬಂತು? ID 0, ಕಾನ್ಫಿಡೆನ್ಸ್ 0.0. ಸೊ ID 0 ಅಂದ್ರೆ ಏನರ್ಥ? ಔಟ್ಪುಟ್ 0 ಅನ್ನೋ ಫೋಲ್ಡರ್ ಅಲ್ಲಿರೋ ಪರ್ಸನ್ ಗೆ ಮ್ಯಾಚ್ ಆಗ್ತಿದ್ದಾನೆ ಈ ಪರ್ಸನ್ ಅಂತ ಅರ್ಥ. ಕಾನ್ಫಿಡೆನ್ಸ್ 0 ಅಂತ ಬಂತು. ನೋಡಿ ಕಾನ್ಫಿಡೆನ್ಸ್ ನ ನಾವು ಜನರಲ್ ಸ್ಪೀಕಿಂಗ್ ಕಾನ್ಫಿಡೆನ್ಸ್ ಬೇರೆ, ಇಲ್ಲಿ ML ಬರೋ ಕಾನ್ಫಿಡೆನ್ಸ್ ಬೇರೆ. ಓಕೆ, LBPH ಅಲ್ಗಾರಿದಮ್ ಅಲ್ಲಿ ಕಾನ್ಫಿಡೆನ್ಸ್ ಎಷ್ಟು ಕಡಿಮೆ ಬರುತ್ತೋ ಅಷ್ಟು ಅಕ್ಯುರೇಟ್ ಆಗಿ ಅಲ್ಗಾರಿದಮ್ ವರ್ಕ್ ಆಗ್ತಿದೆ ಅಂತ. ನಿಮ್ ಕಾನ್ಫಿಡೆನ್ಸ್ 100 ಬಂದ್ಬಿಟ್ರೆ ಅದು ರಾಂಗ್ ಪ್ರಿಡಿಕ್ಷನ್ ಮಾಡ್ತಿದೆ ಅಂತ ಅರ್ಥ. ಹಿಂಗ್ ತಗೋಬೇಕು ನೀವು. LBPH ಅಲ್ಲಿ ಕಾನ್ಫಿಡೆನ್ಸ್ ಅನ್ನೋದು ಎಷ್ಟು ಕಡಿಮೆ ಬರುತ್ತೋ ಅಷ್ಟು ಅಕ್ಯುರೇಟ್ ಇದೆ ಅಲ್ಗಾರಿದಮ್ ಅಂತ. ನೋಡಿ ID 0, ಯಾಕಂದ್ರೆ ನನ್ನ ಫೋಟೋ ಇರೋದು ಫೋಲ್ಡರ್ 0ದಲ್ಲಿ. ನನ್ನ ಫೋಟೋನ ನಾವೇನಂತ ಲೇಬಲ್ ಮಾಡಿದೀವಿ 0, ಅದಕ್ಕೆ ಅದು ID 0 ಅಂತ ಕೊಡ್ತಾ ಇದೆ. ಕರೆಕ್ಟ್ ಇದೆ ಅದು. ಕಾನ್ಫಿಡೆನ್ಸ್ 0 ಬರ್ತಿದೆ ಅಂದ್ರೆ ಅದೇ ಪರ್ಸನ್ ಅಂತ ಅಕ್ಯುರೇಟ್ ಆಗಿ ಹೇಳ್ತಾ ಇದೆ ಅಂತ. ಬರ್ತಿದ್ಯಾ ನಿಮ್ಗೆ ಪ್ರಜ್ವಲ್, ಕಾರ್ತಿಕ್? Yes, sir. Yes, sir. ಓಕೆ, ಈಗ ನೀವೇನ್ ಮಾಡ್ಬೇಕು, ಈಗ ಇವ್ರನ್ನ ತಗೊಂಡ್ಬಿಡೋಣ. 3ನೇ ಫೋಲ್ಡರ್ ಅಲ್ಲಿರೋ ಪರ್ಸನ್ ತಗೊಳ್ಳೋಣ. ನಾನೇನ್ ಮಾಡ್ತೀನಿ, ಡೇಟಾ ಸೆಟ್ಟಿಗೆ ಹೋಗ್ತೀನಿ. 3ನೇ ಸ್ಟೂಡೆಂಟ್ ಅಂದ್ರೆ 3ನೇ ಪರ್ಸನ್ ಅಂದ್ರೆ 2 ಅನ್ನೋ ಫೋಲ್ಡರ್ ಅಲ್ಲಿ ಇದ್ದಾರೆ. 2 ಇಲ್ಲೂ ಕೂಡ ಇಲ್ಲೇನಂತಿದೆ, ಮೈ ಇಮೇಜ್ 1.jpg ಅಂತಿದೆ. ನಿಮ್ದ್ರಲ್ಲಿ ಏನಿದೆ ನೀವು ನೋಡ್ಕೊಳ್ಳಿ. 2 ಮೈ ಇಮೇಜ್ 1.jpg. ನಾನು ಇಲ್ಲಿ ಚೇಂಜ್ ಮಾಡ್ತೀನಿ. 2 ಪರ್ಸನ್ ಅನ್ನ ಬದಲು ಅಲ್ಲಿ ಮೈ ಇಮೇಜ್ ಅಂತಿದೆ, ಹಂಗ್ ಬರೀತೀನಿ. ನಿಮ್ದೇನಿದೆಯೋ ನೀವು ಬರೀರಿ. ಮೈ ಇಮೇಜ್ 1 ಏನಾಯ್ತಲ್ಲ ಅದು, ಮೈ ಇಮೇಜ್ 1.jpg. ಮೈ ಇಮೇಜ್ 1.jpg ಕರೆಕ್ಟ್ ಇದೆ. ನೋಡಿ ಇವಾಗ ನಾನು ರನ್ ಮಾಡಿದ್ರೆ ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಏನು? ID 2, ಕಾನ್ಫಿಡೆನ್ಸ್ 0. ಹಾ, ತಪ್ಪಾಯ್ತು. ಮೋಸ್ಟ್ಲಿ ನಾನೇನೋ ಮಿಸ್ಟೇಕ್ ಮಾಡಿದ್ದೀನಿ. ಒಂದು ನಿಮಿಷ ಚೆಕ್ ಮಾಡೋಣ. ಲೈನ್ ನಂಬರ್ 11 ಅಂದ್ರೆ ಇದೆ. ಏನ್ ತಪ್ಪಾಯ್ತು? ಲೈನ್ ನಂಬರ್ 11 ಮೋಸ್ಟ್ಲಿ ಇಮೇಜ್ ರೀಡ್ ಆಗಿ ಕರೆಕ್ಟ್ ಬಂತು. ಕರೆಕ್ಟ್ ಬಂತಾ? ಮೈ ಹಾ ಸರ್. ನಾನೇನು ಸ್ಪೆಲ್ಲಿಂಗ್ ತಪ್ಪಿದ್ದೀನ. ಮೈ ಇಲ್ಲಿ ಸ್ಪೆಲ್ಲಿಂಗ್ ತಪ್ಪಿದೆ ನನ್ನ ಫೈಲಿಂದ. ಮೈ IMGAGE1 IMGAGE1. ಓಕೆ, ಫೈಲ್ ನೇಮ್ ತಪ್ಪಿತ್ತು. ನೋಡ್ರಿ, 2ನೇ ಫೋಲ್ಡರ್ ಅಲ್ಲಿರೋ ಸ್ಟೂಡೆಂಟ್ ಇವ್ರನ್ನ ರೀಡ್ ಮಾಡುತ್ತು. ಪ್ರೆಡಿಕ್ಷನ್ ಕರೆಕ್ಟ್ ಕೊಡ್ತಾ ಇದೆ ನೋಡಿ. 2%, ಕಾನ್ಫಿಡೆನ್ಸ್ 0 ಅಂತ ಬರ್ತಾ ಇದೆ. ನಿಮ್ಗೂ ಹಿಂಗೆ ಬರ್ತಿದ್ಯಾ ಎಲ್ರಿಗೂ? Yes, sir. ಫೈನ್. ಸೊ ಈಗ ನಾವ್ ಇಲ್ಲಿ ತನಕ ಏನ್ ಮಾಡಿದ್ವಿ, 0 ಅನ್ನೋ ಫೋಲ್ಡರ್ ಅಲ್ಲಿರೋ ಪರ್ಸನ್, 2 ಅನ್ನೋ ಫೋಲ್ಡರ್ ಅಲ್ಲಿರೋ ಪರ್ಸನ್ ಕೊಟ್ವಿ. ಇವ್ರನ್ನೆಲ್ಲ ಏನಂತೀವಿ ನಾವು? ಟ್ರೈನ್ಡ್ ಡೇಟಾ, ಟ್ರೈನಿಂಗಿಗೆ ಯೂಸ್ ಮಾಡಿರೋ ಅಂಥವ್ರು. ಈಗ ನಾವು ವಿರಾಟ್ ಕೊಹ್ಲಿನ ಫೋಟೋನ ನಾವು ಟ್ರೈನಿಂಗ್ ಯೂಸ್ ಮಾಡಿಲ್ಲ. ಈಗ ವಿರಾಟ್ ಕೊಹ್ಲಿ ಫೋಟೋ ಕೊಟ್ರೆ ಏನಂತ ರೆಸ್ಪಾಂಡ್ ಮಾಡುತ್ತೆ ನನ್ನ ಪ್ರೋಗ್ರಾಮ್? ಅದಕ್ಕೆ ವಿರಾಟ್ ಕೊಹ್ಲಿ ಸರ್ಚ್ ಮಾಡ್ಕೊಂತೀನಿ. ಇಮೇಜ್, ಓಕೆ, ಈ ಫೋಟೋ ತಗೊಂತೀನಿ. ಸೇವ್. ಓಕೆ, ಇದು ಎಲ್ಲೋಯ್ತು? ಇದು ಡೌನ್ಲೋಡ್ಸ್ ಅಲ್ಲಿ ಇದೆ. ಓಕೆ, ಇರಲಿ, ವಿರಾಟ್ ಅಂತ ಸೇವ್ ಮಾಡ್ಕೊಂಡು. ನೋಡಿ, ಅದು ಎಕ್ಸ್ಟೆನ್ಷನ್ ಏನೋ AVIF ಅಂತ ಬಂತು. ನಾವ್ ಹೆಂಗಿದ್ರು ಪೇಂಟ್ ಅಲ್ಲಿ ಹೋಗಿ ಚೇಂಜ್ ಮಾಡ್ಕೋಬಹುದು. ನಾನು ಇದನ್ನ ರೈಟ್ ಕ್ಲಿಕ್ ಮಾಡಿ ಎಡಿಟ್ ವಿತ್ ಪೇಂಟ್ ತಗೊಂತೀನಿ. ಓಪನ್, ಅದು ಓಪನ್ ವಿತ್, ಇಲ್ಲಿದೆ ಓಪನ್ ವಿತ್ ಪೇಂಟ್. ಯಾಕಪ್ಪ ಬರಲಿಲ್ಲ? ಓಪನ್ ವಿತ್
paint. Paint cannot read this file. This is not a valid bitmap file or its format is not currently supported. Okay, that JPG ಇದ್ರೆ ಬೆಟರ್ ಅಂತ. ಇದು open image in new tab. ಓ ತುಂಬಾ ದೊಡ್ಡ ಇಮೇಜ್ ಇದೆ ಇದು, ಇರಲಿ, ನೋ ಪ್ರಾಬ್ಲಮ್. ಸೇವ್ ಇಮೇಜ್ ಆಸ್, ಇದು JPG ನಲ್ಲಿದೆ. ವಿರಾಟ್ ಹಿಂಗಿದೆ. ನನಗೆ 300 ಬೇಕಲ್ವಾ, ಎಡಿಟ್ ಮಾಡ್ತೀನಿ. ಇವತ್ತು ನಮ್ಮ ಹಾಸ್ಟೆಲಲ್ಲಿ ಕಂಟ್ರೋಲ್ W, ಪಿಕ್ಸೆಲ್ಸ್, 300 width, 300 height. ರೆಡ್ಯೂಸ್ ಮಾಡ್ಕೊಂಡೆ. ನಾವು ಪ್ರೋಗ್ರಾಮೆಟಿಕಲಿನೂ ಮಾಡ್ಕೋಬಹುದು. ಈಗ ನೋಡಿ, ನಾನು ಈ ಫೋಟೋನ ನನ್ನ ಕರೆಂಟ್ ಡೈರೆಕ್ಟರಿಲಿ ಹಾಕ್ಕೊಂತೀನಿ. ಇಲ್ಲಿ ಬಂದ್ಬಿಟ್ಟು ರಿವೀಲ್ ಇನ್ ಫೈಲ್ ಎಕ್ಸ್ಪ್ಲೋರರ್, ಇಲ್ಲಿ ಪೇಸ್ಟ್ ಮಾಡ್ಕೊಂತೀನಿ ಡೈರೆಕ್ಟ್ ಆಗಿ. ನೋಡ್ರಿ, virat.jpg ಬಂತು, ಇಲ್ಲಿದೆ ವಿರಾಟ್, ಇಲ್ಲಿ ಕಾಣಿಸ್ಬೇಕು. ಇಲ್ಲಿದೆ virat.jpg. ಇವಾಗ ಇದನ್ನ ಪ್ರೆಡಿಕ್ಟ್ ಕೊಡೋಣ. ಈಗ ಇಲ್ಲಿ ನೀವೇನಂತ ಬರೀತೀರಾ, ಇಲ್ಲಿ ಡೇಟಾ ಸೆಟ್ ಅಲ್ಲಿ ಇಲ್ಲ, ಅದು ಹೊರಗಡೆ ಇದೆ. ಇಲ್ಲಿ ನಾನೇನಂತ ಬರೀಬೇಕು, virat.jpg ಕೊಟ್ಟೆ, 0. ಇದನ್ನ ರನ್ ಮಾಡ್ತೀನಿ ನೋಡಿ. ಇವಾಗ python predict.py ನೋಡಿ, ವಿರಾಟ್ ಕೊಹ್ಲಿ ಇದನ್ನೇ ರೀಡ್ ಮಾಡಿದೆ, ಬ್ಲಾಕ್ ಅಂಡ್ ವೈಟ್ ಅಲ್ಲೇ ತಗೊಂಡಿದೆ. ಕೀ ಪ್ರೆಸ್ ಮಾಡ್ತೀನಿ. ನೋಡ್ರಿ, ಇದ್ರ ಅರ್ಥ ಏನ್ ನೋಡ್ರಿ, ಇವಾಗ ಐಡಿ ಏನ್ ಬಂತು, 0 ದಲ್ಲಿರೋದು ಯಾರು ಹೇಳಿ, ನನ್ನ ಫೋಲ್ಡರ್, ನನ್ನ ಫೋಟೋಸ್ ಇದೆ, ನನಗ್ ಮ್ಯಾಚ್ ಮಾಡ್ತಿದೆ ಅದು. ಬಟ್ ಕಾನ್ಫಿಡೆನ್ಸ್ ನೋಡ್ರಿ ಎಷ್ಟು ಬರ್ತಾ ಇದೆ, 93. ಗೊತ್ತಾಗ್ತಿದ್ಯಾ ಏನ್ ಕಾನ್ಸೆಪ್ಟ್ ಇದಂತ? Yes, sir. ಈಗ Yes, sir. ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ನಮಗೆ ಫೇಶಿಯಲ್ ಫೀಚರ್ಸ್ ಅಪ್ ಟು ಸಮ್ ಎಕ್ಸ್ಟೆಂಟ್ ಮ್ಯಾಚ್ ಆಗುತ್ತೆ. ಐಸ್ ಇದೆ, ನೋಸ್ ಇದೆ, ಮೌತ್ ಇದೆ, ಹಂಗಾಗಿ ಅಪ್ ಟು ಸಮ್ ಎಕ್ಸ್ಟೆಂಟ್ ನಾವು ಮ್ಯಾಚ್ ಆದೇ ಆಗ್ತೀವಿ. ಓಕೆ, ಅದೇ ಡಿಫ್ರೆನ್ಸ್ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇರೋದು. ನೋಡಿ, ಕಾನ್ಫಿಡೆನ್ಸ್ 93 ಬರ್ತಾ ಇದೆ, ಬಟ್ ಯಾರನ್ನ ಅಂತ ಹೇಳ್ತಾ ಇದೆ, ಅದು ನಂದು ಫೋಲ್ಡರ್ 0ದಲ್ಲಿ ನನ್ನ ಫೋಟೋಸ್ ಇದೆ, ನನಗೆ ಮ್ಯಾಚ್ ಮಾಡ್ತಿದೆ. ಸೊ ಇಂಥ ಟೈಮಲ್ಲಿ ನಾವು ಏನಂತ ಕನ್ಕ್ಲೂಷನ್ ಬರಬೇಕು, ಇಫ್ ಕಾನ್ಫಿಡೆನ್ಸ್, ಆಪ್ಟಿಮಲ್ ವ್ಯಾಲ್ಯೂ ಆಫ್ ಕಾನ್ಫಿಡೆನ್ಸ್ ಎಷ್ಟು ಅಂದ್ರೆ 28 ಅಥವಾ 30 ಒಳಗೆ ಬಂದ್ರೆ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಇಫ್ ಕಾನ್ಫಿಡೆನ್ಸ್ ಈಸ್ ಮೋರ್ ದ್ಯಾನ್ 30, ವಿ ಶುಡ್ ಟ್ರೀಟ್ ಇಟ್ ಆಸ್ ಅನ್ನೋನ್ ಪರ್ಸನ್. ಗೊತ್ತಾಗ್ತಿದ್ಯಾ ಹೆಂಗೆ ಅಂತ? Yes, sir. ನಾವು ರಿಸಲ್ಟ್ ಅನ್ನ ಯಾವಾಗ ಅಕ್ಸೆಪ್ಟ್ ಮಾಡ್ಕೋಬೇಕಂದ್ರೆ ಕಾನ್ಫಿಡೆನ್ಸ್ 30ಗಿನ ಒಳಗ್ ಬಂದ್ರೆ, 30 ಒಳಗಡೆ ಬಂದಾಗ ಅದು ಹೇಳೋ ಐಡಿನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಓಕೆ, ಐ ವಿಲ್ ಅಕ್ಸೆಪ್ಟ್ ದಿಸ್ ರಿಸಲ್ಟ್ ಅಂತ. ಅದೇನಾದ್ರೂ 30 ಮೇಲೆ ಬಂತು ಅಂದ್ರೆ ನಾವೇನ್ ಮಾಡ್ಬೇಕು, ದಿಸ್ ಈಸ್ ಅನ್ ಅನ್ನೋನ್ ಪರ್ಸನ್ ಅಂತ ಟ್ರೀಟ್ ಮಾಡ್ಬೇಕು. ಸೊ ಕಾನ್ಫಿಡೆನ್ಸ್ ಇಂದು ರೋಲ್ ಏನಂತ ಗೊತ್ತಾಯ್ತಲ್ಲ ಇವಾಗ? Confusion matrix. ಅದೇ ತರ ಇದು ಎಷ್ಟು ಮ್ಯಾಚ್ ಆಗ್ತಿದೆ ಅಂತ ಹೇಳುತ್ತದೆ. Yes, sir. ಇದು ಕಾನ್ಸೆಪ್ಟ್. ಸೊ ನೀವು ಅಷ್ಟೇ ಇದನ್ನ ಈ ತರ ಡೌನ್ಲೋಡ್ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ಓಕೆ, ಅವಾಗ ನಿಮಗೆ ಗೊತ್ತಾಗುತ್ತೆ ಕಾನ್ಫಿಡೆನ್ಸ್ಗೂ ಇದಕ್ಕೂ ಏನ್ ಡಿಫರೆನ್ಸ್ ಅಂತ. ನೋಡಿ, ಇವಾಗ ನಾವೇನ್ ಮಾಡಿದ್ವಿ, ಟ್ರೈನು ಆಯ್ತು, ಪ್ರಿಡಿಕ್ಷನ್ ಆಯ್ತು. ಬಟ್ ನಮ್ ಪ್ರಾಜೆಕ್ಟ್ ಇರೋದು ಯಾವ ತರ ಇದೆ, ಫೇಸ್ ರೆಕಗ್ನಿಷನ್ ಬೇಸ್ಡ್ ಅಟೆಂಡೆನ್ಸ್ ಅಂದ್ರೆ ನಮ್ ಕ್ಯಾಮ್ರಾ 24/7 ಆನ್ ಇರುತ್ತೆ. ಕ್ಯಾಮ್ರಾ ಮುಂದೆ ಬಂದು ಯಾರು ನಿಂತ್ಕೊಂತಾರೋ ಅವ್ರನ್ನ ನಾನು ರೆಕಗ್ನೈಸ್ ಮಾಡಿ ರಿಸಲ್ಟ್ ಕೊಡ್ಬೇಕು. ಇದು ತಾನೇ ರಿಯಲ್ ವರ್ಲ್ಡ್ ಅಲ್ಲಿ ವರ್ಕ್ ಆಗೋದು. Yes, sir. ಅದಕ್ಕೆ ನಾವೇನ್ ಮಾಡೋಣ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈಗ ಇಲ್ಲಿ ಏನ್ ಬರ್ದಿದೀವಲ್ಲ predict.py, ಇದನ್ನ ಲೈವ್ ಫೀಡಿಂಗ್ ಮಾಡೋಣ. ಸೊ ಕ್ಯಾಮ್ರಾ ಆನ್ ಆಗ್ಬೇಕು, ಕ್ಯಾಮ್ರಾದಿಂದ ಫೋಟೋ ತಗೋಬೇಕು, ಅದನ್ನ ಡಿಟೆಕ್ಟ್ ಮಾಡಬೇಕು, ಫೇಸ್ ಅನ್ನ 300 ರೆಡ್ಯೂಸ್ ಮಾಡಿ ಅದನ್ನ ಪ್ರಿಡಿಕ್ಷನ್ ತಗೋಬೇಕು. ಮತ್ತೆ ಅವ್ರ ಹೆಸರನ್ನ ಕ್ಯಾಮ್ರಾ ಮೇಲೆನೆ, ಇಮೇಜ್ ಮೇಲೆನೆ ತೋರಿಸ್ಬೇಕು, ನಾವು ಇವ್ರು ಅಂತ ಹೇಳಿ ತೋರಿಸ್ಬೇಕು. ಅದು ಪ್ರಾಜೆಕ್ಟ್ ಆಗುತ್ತೆ ಅವಾಗ. ಅರ್ಥ ಆಯ್ತಾ? ಅದನ್ನ ನೆಕ್ಸ್ಟ್ ಮಾಡೋಣ ಅಂತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಲೈವ್ ಕ್ಯಾಮ್ರಾ ಫೀಡ್ ತಗೊಂಡು ಅದ್ರ ಮೇಲೆ ಪ್ರಿಡಿಕ್ಷನ್ಸ್ ಮಾಡೋಣ. ಕ್ಲಿಯರ್?
ಎಸ್ ಸರ್. ಗೊತ್ತಾಯ್ತಾ ಇದು? ಹಾ ಸರ್. ಓಕೆ ಫೈನ್. ಹಂಗಾದ್ರೆ ನಾಳೆ ಮಾರ್ನಿಂಗ್ 11 ಕನೆಕ್ಟ್ ಆಗೋಣವಾ? Yes, sir. ಓಕೆ ಸರ್. 11 ಕನೆಕ್ಟ್ ಆಗೋಣ. ಈ ಲೈವ್ ಫೀಡ್ ಇಂದು ಕಂಪ್ಲೀಟ್ ಮಾಡೋಣ ಅಂತ. ಹಾ ಹ್ಮ್ Okay, sir. ಸರ್ ಅದು ಹೇಳ್ರಿ. ಡೈರಿ ಲಾಗ್ ಬುಕ್ ಡೈರಿ ಲಾಗ್ ಬುಕ್ ಯಾವ ಮಂತ್ ಇಂದ ಎಲ್ಲಿಂದ ಎಲ್ಲಿ ತನಕ ಬೇಕಪ್ಪ ಈಗ ನಿಮ್ಗೆ? ಇವಾಗ Like, ಓದ್ಬೇಕು ಅನ್ಕೋಬೇಕು. present ತನಕ. ಲಾಸ್ಟ್ ಟೈಮ್ ಕಳ್ಸಿದ್ನಲ್ಲ ಅದ್ರ ನೆಕ್ಸ್ಟ್ ಡೇ ಇಂದ ಇಲ್ಲಿ ತನಕನಾ? ಹಾ Yeah, ಸರ್. sir. ಓಕೆ ಓಕೆ ಓಕೆ, ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸರ್ ಅಂದ್ರೆ ಅವರು ಫಾರ್ಮ್ಯಾಟ್ ಚೇಂಜ್ ಮಾಡಿದ್ದಾರೆ ಸರ್ ಇವಾಗ. ಮತ್ತೆ ಚೇಂಜ್ ಮಾಡಿದ್ರ ಫಾರ್ಮ್ಯಾಟ್? ಹಾ ಸರ್. ಓಕೆ ಓಕೆ, ಆಯ್ತು. ನನಗೆ ಅದು ಫಾರ್ಮ್ಯಾಟ್ ಶೇರ್ ಮಾಡ್ರಿ, ಹಾ ಸರ್. ನಾನು ಅದನ್ನ ಕಳಿಸ್ತೀನಿ ನಿಮಗೆ. ಆಯ್ತು ಸರ್. ಓಕೆ ಫೈನ್. ನಾಳೆ ಕಳಿಸ್ತೀನಿ. ಇವತ್ತು ನನಗೆ ಶೇರ್ ಮಾಡ್ರಿ ಫಾರ್ಮ್ಯಾಟು, ನಾನು ನೈಟ್ ನೋಡ್ಬಿಟ್ಟು ಕಳಿಸ್ತೀನಿ. ಆಯ್ತು ಸರ್. ಓಕೆ 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 ಓಕೆ, ನಾಳೆ ಮೀಟ್ ಆಗೋಣ. ಓಕೆ ಸರ್. ಓಕೆ ಓಕೆ, ಥ್ಯಾಂಕ್ ಯು.